ನಿನ್ನೆ ಸ್ಫೋಟ ಆಗಿ ಸುಮಾರು 10 ಜನ ಮರಣ ಹೊಂದಿದ್ದಾರೆ. ಈ ಘಟನೆ ಬಗ್ಗೆ ಈಗಾಗಲೇ ಕೇಂದ್ರ ಸರ್ಕಾರ, ಗೃಹ ಸಚಿವರು, ಪ್ರಧಾನಮಂತ್ರಿಗಳು ಸ್ಥಳ ವೀಕ್ಷಣೆ ಮಾಡಿದ್ದಾರೆ ಮತ್ತು ಕ್ರಮಗಳನ್ನು ತೆಗೆದುಕೊಳ್ತಾ ಇದ್ದಾರೆ. ಇದು ಪಾಕಿಸ್ತಾನ ಪ್ರೇರಿತವಾದಂಥ ಭಯೋತ್ಪಾದನಾ ಚಟುವಟಿಕೆ ಇರಬಹುದು ಅನ್ನೋ ಒಂದು ಮಾಹಿತಿ ಇರ್ತಕ್ಕಂಥದ್ದು. ಇನ್ನೂ ಕನ್ಫರ್ಮ್ ಆಗಬೇಕದು, ಆ ಮಾಹಿತಿ ಕನ್ಫರ್ಮ್ ಆಗಬೇಕು, ಯಾರು ಮಾಡಿದ್ದಾರೆ ಅನ್ನೋದನ್ನು ಕೂಡ ಕೇಂದ್ರದ ತನಿಖಾ ತಂಡಗಳು ಕೂಡ ಇಮಿಡಿಯೇಟ್ ಆಗಿ ಹಲವಾರು ಜನನ ಬಂಧನೆ ಮಾಡಿ ಕ್ರಮಗಳನ್ನು ತೆಗೆದುಕೊಳ್ತಾ ಇದೆ. ಅದರ ಜೊತೆಗೆ ಕರ್ನಾಟಕದಲ್ಲೂ ಕೂಡ ಈ ಒಂದು ಜೈಲುಗಳಲ್ಲಿ ಮುಖಾಂತರ ಇಲ್ಲಿರುವಂಥ ಭಯೋತ್ಪಾದಕರು ಮಾಡರ್ನ್ ವೆಪನ್ಗಳನ್ನು, ಎಲೆಕ್ಟ್ರಾನಿಕ್ ಸಿಸ್ಟಮನ್ನು ಬಳಕೆ ಮಾಡಿ ಪರಪ್ಪನ ಅಗ್ರಹಾರದಿಂದ ಈ ಟೆರರಿಸ್ಟ್ ಅಂದರೆ ಡೆಲ್ಲಿಯಲ್ಲಾಗಿರುವಂಥ ಘಟನೆ ಏನಿದೆ, ಡೆಲ್ಲಿಯಲ್ಲಾಗಿರುವಂಥ ಬ್ಲಾಸ್ಟ್ ಏನಿದೆ, ಮಾಡಿರೋ ವ್ಯಕ್ತಿಗಳೇನಿದ್ದಾರೆ, ಇಲ್ಲಿ ಪರಪ್ಪನ ಅಗ್ರಹಾರದಿಂದ ಇವನು ಮೊಬೈಲ್ ಮುಖಾಂತರ ಅಥವಾ ಬೇರೆ ಇನ್ಸ್ಟ್ರೂಮೆಂಟ್ ಮುಖಾಂತರ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ದ. ಇದರೆಲ್ಲ ಇವನ ಪಾತ್ರ ಏನಿದೆ, ಇವನೇ ನೇರವಾಗಿ ಭಾಗಿಯಾಗಿದ್ದಾನ, ಪರೋಕ್ಷವಾಗಿ ಭಾಗಿಯಾಗಿದ್ದಾನ, ಇದು ಕೂಡ ಭಾಳ ಇಂಪಾರ್ಟೆಂಟ್. ಇದನ್ನು ಕೂಡ ತನಿಖೆ ಮಾಡಬೇಕಾಗಿದೆ. ಆ ಆ್ಯಂಗಲಲ್ಲಿಯೂ ರಾಜ್ಯ ಸರ್ಕಾರ ತನಿಖೆ ಮಾಡಬೇಕಾದೆ. ನಾನು ನೆನ್ನೆನೇ ಆಗ್ರಹ ಮಾಡಿದ್ದೀನಿ, ಇದನ್ನು NIAಗೆ ಕೊಡಬೇಕು, ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿಗೆ ಕೊಡಬೇಕು ಅನ್ನೋ ಆಗ್ರಹವನ್ನು ನಾನು ನೆನ್ನೆನೇ ಹೇಳಿದ್ದೀನಿ. ಇವತ್ತೂ ಅದನ್ನು ಆಗ್ರಹವನ್ನು ಮಾಡ್ತಾ ಇದ್ದೀನಿ. ಯಾಕಂದರೆ ಇವರು ಭಾಳ ದಿನಗಳಿಂದ ಈ ಪರಪ್ಪನ ಅಗ್ರಹಾರದಲ್ಲಿ ಯಾವ್ಯಾವ ಟೆರರಿಸ್ಟ್ ಜೊತೆ ಮಾತಾಡಿದ್ದಾನೆ, ಮತ್ತು ಅವ್ರಿಗೆ ಎಕ್ವಿಪ್ಮೆಂಟ್ ಕೊಟ್ಟೋರು ಯಾರು, ಆ ಮೊಬೈಲ್ಗಳನ್ನು ಸಪ್ಲೈ ಮಾಡಿದವರು ಯಾರು, ಅದರಿಂದ ಇರುವಂಥ ಭಯೋತ್ಪಾದಕರು ಯಾರು, ಅದರಿಂದ ಇರುವಂಥ ರಾಜಕಾರಣಿಗಳು ಯಾರು, ಇವೆಲ್ಲ ಬಯಲಿಗೆ ಬರಬೇಕಾಗಿದೆ. ಇದು ರಾಷ್ಟ್ರದ್ರೋಹದ ಕೆಲಸ ಮತ್ತು ದೇಶದ ಭದ್ರತೆಗೆ ಸಂಬಂಧಪಟ್ಟಂಥದ್ದು. ಇವತ್ತು ಅಮಾಯಕವಾಗಿ ಒಂದು 10 ಜನ ಸತ್ತಿದ್ದಾರೆ. ಅದಕ್ಕೆ ಇಲ್ಲಿನ ಪಾತ್ರ, ಇವನ್ ಪಾತ್ರ ಏನು ಅಂತ ಇಲ್ಲಿರುವಂಥ ಹೌದು, ಗ್ಯಾರಂಟಿ. ಯಾಕೆಂದ್ರೆ ಅವನು ಮೊಬೈಲ್ ಮುಖಾಂತರ ಯಾರ ಜೊತೆ ಮಾತಾಡ್ದ? ಈಗಾಗಲೇ ಈ ಹಿಂದೆ ಎಲ್ಲ ಹೇಳ್ತಾ ಇದ್ರು ಕಾಂಗ್ರೆಸ್ ಅವರು, ಈ ಭಯೋತ್ಪಾದಕರು ಇದಾರಲ್ಲ ಇವರೆಲ್ಲ ಬಡವರು, ಅವ್ರಿಗೇನು ಕೆಲಸ ಇರಲಿಲ್ಲ, ಕೆಲಸ ಇರಲಿಲ್ಲ, ಅವಿದ್ಯಾವಂತರು, ಅವ್ರಿಗೆ ಗೊತ್ತಿಲ್ದಿರ ತಪ್ಪು ಮಾಡ್ತಾ ಇದ್ದಾರೆ ಅನ್ನೋ ಮಾತುಗಳನ್ನು ಕಾಂಗ್ರೆಸ್ ವಲಯದಲ್ಲಿ ನಾವು ಕೇಳ್ತಾ ಇದ್ದೀವಿ ನಿರಂತರವಾಗಿ. ಅವ್ರಿಗೆ ಎಜುಕೇಷನ್ ಲೆವೆಲ್ ಇಲ್ಲ, ಅದಕ್ಕೋಸ್ಕರ ತಪ್ಪು ಮಾಡ್ತಾ ಇದ್ದಾರೆ ಅಂದರೆ ಕ್ಷಮಿಸ್ಬಿಡಿ ಅನ್ನೋದು ರೀತಿ. ಆದರೆ ಈಗ ಸಿಕ್ಕಾಕೊಂಡಿರೋರೆಲ್ಲರೂ ಕೂಡ ಡಾಕ್ಟರ್ಸು, ಇಂಜಿನಿಯರ್ಸು, ಈ ಥರದ ವ್ಯಕ್ತಿಗಳೇ ಸಿಕ್ಕಾಕೊಂಡಿರೋದು. ಅಂದರೆ ಇವರು ಯಾವ ರೀತಿ ಟೆಕ್ನಾಲಜಿಯನ್ನು ಬಳಕೆ ಮಾಡಬೇಕು ಮತ್ತು ಟೆರರಿಸ್ಟ್ ಆಕ್ಟಿವಿಟೀಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ಹೈಟೆಕ್ ಭಯೋತ್ಪಾದಕರು ಇವರಲ್ಲ, ಹೈಟೆಕ್ ಭಯೋತ್ಪಾದಕರು. ಇಂಥವರ ಬಗ್ಗೆನೂ ಕೂಡ ಇನ್ನು ಮುಂದೆ ಎಚ್ಚರಿಕೆ ಇರಬೇಕು ಅನ್ನೋದು ನಮ್ಮ ರಾಜ್ಯ ಸರ್ಕಾರನೂ ಕೂಡ ಗಮನ ಹರಿಸಬೇಕು. ವೋಟ್ಗಾಗಿ ಓಲೈಕೆ ಮಾಡುವಂಥ ಪ್ರವೃತ್ತಿ ಏನಿದೆ ಅದು ಕರ್ನಾಟಕದಲ್ಲಿ ಜಾಸ್ತಿ ಆಗ್ತಾ ಇದೆ. ಅಲ್ಪಸಂಖ್ಯಾತರನ್ನ ಓಲೈಕೆ ಮಾಡುವಂಥದ್ದು, ಅವ್ರು ವೋಟ್ ಹಾಕ್ತಾರೆ ಅನ್ನೋ ದೃಷ್ಟಿಯಿಂದ ಅವರಿಗೆಲ್ಲ ಫ್ರೀಡಮ್ ಬಿಡುವಂಥದ್ದು. ನೀವು ಹೊರಗಡೆ ಫ್ರೀಡಮ್ ಬಿಟ್ಟಿದ್ದೀರ. ಪೊಲೀಸ್ ಸ್ಟೇಷನ್, ಕರ್ನಾಟಕದ ಎಲ್ಲ ಪೊಲೀಸ್ ಸ್ಟೇಷನ್ಗಳಲ್ಲೂ ಫ್ರೀಡಮ್ ಇದೆ. ಅಲ್ಪಸಂಖ್ಯಾತರಿಗೆ ಒಂದು ಸ್ಪೆಷಲ್ ಕ್ಯಾಟಗರಿ ಇದೆ. ನೀವು ಯಾವುದೇ ಸ್ಟೇಷನ್ಗೆ ಹೋದ್ರೂ ಕಾಂಗ್ರೆಸ್ ಅದು ಬಂದಾಗ ಅವ್ರಿಗೊಂದು ಸ್ಪೆಷಲ್ ಗ್ರೇಡ್ ಇದೆ, ಸ್ಪೆಷಲ್ ಸ್ಟೇಟಸ್ ಕೊಡ್ತಾರೆ. ಅವ್ರ ಮೇಲೆ ಏನು ಕ್ರಮ ತೆಗೆದುಕೊಳ್ಬೇಡಿ, ಅವ್ರು ಬೆಂಕಿ ಹಚ್ಚಿದ್ರು, ಅವ್ರು ಏನೇ ಮಾಡಿದ್ರು ಕ್ರಮ ತೆಗೆದುಕೊಳ್ಬೇಡಿ, ನೋಡಿ ಕ್ರಮ ತೆಗೆದುಕೊಳ್ಳಿ ಅಂತ ಪೊಲೀಸವರು ಇದನ್ನು ಈಗ ಪರಪ್ಪನ ಅಗ್ರಹಾರಕ್ಕೂ ಎಕ್ಸ್ಟೆಂಡ್ ಮಾಡಿಬಿಟ್ಟಿದ್ದಾರೆ. ಅಷ್ಟೇ ಮಿಸ್ಟೇಕ್ ಆಗಿರೋದು ಅಷ್ಟೇ. ಲೋಕಲ್ ಪೊಲೀಸ್ ಸ್ಟೇಷನಲ್ಲಿ ಏನು ಅವ್ರಿಗೆ ಪ್ರಯಾರಿಟಿ ಇತ್ತು ಅದನ್ನು ಪರಪ್ಪನ ಅಗ್ರಹಾರ
ಜೈಲಿಗೂ ಎಕ್ಸ್ಟೆಂಡ್ ಮಾಡಿಬಿಟ್ಟಿದ್ದಾರೆ. ಇದೇ ಸಮಸ್ಯೆ ಆಗಿರೋದು. ನಿನ್ನೆ ಹೋಮ್ ಮಿನಿಸ್ಟರ್ ಹೇಳಿದ್ದಾರೆ, ಪತ್ರಿಕೆಯಲ್ಲಿ ಬಂದಿರೋದು, ದೇಶದ ಮುಂದೆ ನಮ್ಮ ರಾಜ್ಯದ ಅವಮಾನ ಮಾಡಿಬಿಟ್ರಿ ಅಂತ ಹೇಳಿದ್ದಾರೆ. ಅವಮಾನ ಮಾಡಿರೋದು ಪೊಲೀಸರಲ್ಲ, ಅವಮಾನ ಮಾಡಿರೋದು ಸರ್ಕಾರ. ನೀವು ನ್ಯಾಯವಾಗಿದ್ದಿದ್ರೆ, ನೀವು ಈ ಅಲ್ಪಸಂಖ್ಯಾತರನ್ನ ಓಲೈಕೆ ಮಾಡುವಂಥ ಪ್ರವೃತ್ತಿ ಬಿಟ್ಟಿದ್ರೆ ಈ ಮೊಬೈಲ್ಗಳು ಅವೆಲ್ಲ ಅವನ ಕೈಗೆ ಹೋಗ್ತಾನೆ ಇರಲಿಲ್ಲ. ನಿಮ್ಮ ತಪ್ಪಿಂದ ಇವತ್ತು ಆಗಿರೋ ಅಂಥ ಅನಾಹುತ. ಅದಕ್ಕೆ ನೀವು ರಾಜೀನಾಮೆ ಕೊಡಬೇಕು ಅನ್ನೋ ಆಗ್ರಹವನ್ನು ನಾವು ಮಾಡ್ತಾ ಇದ್ದೀವಿ. ಮುಖ್ಯಮಂತ್ರಿ ರಾಜೀನಾಮೆ ಕೊಡಬೇಕು ಅನ್ನೋ ಆಗ್ರಹವನ್ನು ನಾವು ಮಾಡ್ತಾ ಇದ್ದೀವಿ. ನೆನ್ನೆನೂ ಹೇಳಿದ್ರಿ, ಇವತ್ತು ಅದನ್ನೇ ಹೇಳ್ತಾ ಇದ್ದೀವಿ. ಇದರಲ್ಲಿ ನೇರವಾಗಿ ನಿಮ್ಮ ಫೇಲ್ಯೂರೇ ಇದರಲ್ಲಿ ನೇರವಾಗಿ ಅಡಗಿದೆ. ನಿನ್ನೆ ಸ್ಫೋಟ ಆಗಿ ಸುಮಾರು 10 ಜನ ಮರಣ ಹೊಂದಿದ್ದಾರೆ. ಈ ಘಟನೆ ಬಗ್ಗೆ ಈಗಾಗಲೇ ಕೇಂದ್ರ ಸರ್ಕಾರ, ಗೃಹ ಸಚಿವರು, ಪ್ರಧಾನಮಂತ್ರಿಗಳು ಸ್ಥಳ ವೀಕ್ಷಣೆ ಮಾಡಿದ್ದಾರೆ ಮತ್ತು ಕ್ರಮಗಳನ್ನು ತೆಗೆದುಕೊಳ್ತಾ ಇದ್ದಾರೆ. ಇದು ಪಾಕಿಸ್ತಾನ ಪ್ರೇರಿತವಾದಂಥ ಭಯೋತ್ಪಾದನಾ ಚಟುವಟಿಕೆ ಇರಬಹುದು ಅನ್ನೋ ಒಂದು ಮಾಹಿತಿ ಇರ್ತಕ್ಕಂಥದ್ದು. ಇನ್ನೂ ಕನ್ಫರ್ಮ್ ಆಗಬೇಕದು, ಆ ಮಾಹಿತಿ ಕನ್ಫರ್ಮ್ ಆಗಬೇಕು, ಯಾರು ಮಾಡಿದ್ದಾರೆ ಅನ್ನೋದು ಕೂಡ. ಕೇಂದ್ರದ ತನಿಖಾ ತಂಡಗಳು ಕೂಡ ಇಮಿಡಿಯೇಟ್ ಆಗಿ ಹಲವಾರು ಜನನ ಬಂಧನೆ ಮಾಡಿ ಕ್ರಮಗಳನ್ನು ತೆಗೆದುಕೊಳ್ತಾ ಇದೆ. ಅದರ ಜೊತೆಗೆ ಕರ್ನಾಟಕದಲ್ಲೂ ಕೂಡ ಈ ಒಂದು ಜೈಲುಗಳಲ್ಲಿ ಮುಖಾಂತರ ಇಲ್ಲಿರುವಂಥ ಭಯೋತ್ಪಾದಕರು ಮಾಡರ್ನ್ ವೆಪನ್ಗಳನ್ನು, ಎಲೆಕ್ಟ್ರಾನಿಕ್ ಸಿಸ್ಟಮನ್ನು ಬಳಕೆ ಮಾಡಿ ಪರಪ್ಪನ ಅಗ್ರಹಾರದಿಂದ ಈ ಟೆರರಿಸ್ಟ್ ಅಂದರೆ ಡೆಲ್ಲಿಯಲ್ಲಾಗಿರುವಂಥ ಘಟನೆ ಏನಿದೆ, ಡೆಲ್ಲಿಯಲ್ಲಾಗಿರುವಂಥ ಬ್ಲಾಸ್ಟ್ ಏನಿದೆ, ಮಾಡಿರೋ ವ್ಯಕ್ತಿಗಳೇನಿದ್ದಾರೆ, ಇಲ್ಲಿ ಪರಪ್ಪನ ಅಗ್ರಹಾರದಿಂದ ಇವನು ಮೊಬೈಲ್ ಮುಖಾಂತರ ಅಥವಾ ಬೇರೆ ಇನ್ಸ್ಟ್ರೂಮೆಂಟ್ ಮುಖಾಂತರ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ದ. ಇದರೆಲ್ಲ ಇವನ ಪಾತ್ರ ಏನಿದೆ, ಇವನೇ ನೇರವಾಗಿ ಭಾಗಿಯಾಗಿದ್ದಾನ, ಪರೋಕ್ಷವಾಗಿ ಭಾಗಿಯಾಗಿದ್ದಾನ, ಇದು ಕೂಡ ಭಾಳ ಇಂಪಾರ್ಟೆಂಟ್. ಇದನ್ನು ಕೂಡ ತನಿಖೆ ಮಾಡಬೇಕಾಗಿದೆ. ಆ ಆ್ಯಂಗಲಲ್ಲಿಯೂ ರಾಜ್ಯ ಸರ್ಕಾರ ತನಿಖೆ ಮಾಡಬೇಕಾದೆ. ನಾನು ನೆನ್ನೆನೇ ಆಗ್ರಹ ಮಾಡಿದ್ದೀನಿ, ಇದನ್ನು NIAಗೆ ಕೊಡಬೇಕು, ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿಗೆ ಕೊಡಬೇಕು ಅನ್ನೋ ಆಗ್ರಹವನ್ನು ನಾನು ನೆನ್ನೆನೇ ಹೇಳಿದ್ದೀನಿ. ಇವತ್ತೂ ಅದನ್ನು ಆಗ್ರಹವನ್ನು ಮಾಡ್ತಾ ಇದ್ದೀನಿ. ಯಾಕಂದರೆ ಇವರು ಭಾಳ ದಿನಗಳಿಂದ ಈ ಪರಪ್ಪನ ಅಗ್ರಹಾರದಲ್ಲಿ ಯಾವ್ಯಾವ ಟೆರರಿಸ್ಟ್ ಜೊತೆ ಮಾತಾಡಿದ್ದಾನೆ, ಮತ್ತು ಅವ್ರಿಗೆ ಎಕ್ವಿಪ್ಮೆಂಟ್ ಕೊಟ್ಟೋರು ಯಾರು, ಆ ಮೊಬೈಲ್ಗಳನ್ನು ಸಪ್ಲೈ ಮಾಡಿದವರು ಯಾರು, ಅದರಿಂದ ಇರುವಂಥ ಭಯೋತ್ಪಾದಕರು ಯಾರು, ಅದರಿಂದ ಇರುವಂಥ ರಾಜಕಾರಣಿಗಳು ಯಾರು, ಇವೆಲ್ಲ ಬಯಲಿಗೆ ಬರಬೇಕಾಗಿದೆ. ಇದು ರಾಷ್ಟ್ರದ್ರೋಹದ ಕೆಲಸ ಮತ್ತು ದೇಶದ ಭದ್ರತೆಗೆ ಸಂಬಂಧಪಟ್ಟಂಥದ್ದು. ಇವತ್ತು ಅಮಾಯಕವಾಗಿ ಒಂದು 10 ಜನ ಸತ್ತಿದ್ದಾರೆ. ಅದಕ್ಕೆ ಇಲ್ಲಿನ ಪಾತ್ರ, ಇವನ್ ಪಾತ್ರ ಏನು ಅಂತ ಇಲ್ಲಿರುವಂಥ ಹೌದು, ಗ್ಯಾರಂಟಿ. ಯಾಕೆಂದ್ರೆ ಅವನು ಮೊಬೈಲ್ ಮುಖಾಂತರ ಯಾರ ಜೊತೆ ಮಾತಾಡ್ದ? ಈಗಾಗಲೇ ಈ ಹಿಂದೆ ಎಲ್ಲ ಹೇಳ್ತಾ ಇದ್ರು ಕಾಂಗ್ರೆಸ್ ಅವರು, ಈ ಭಯೋತ್ಪಾದಕರು ಇದಾರಲ್ಲ ಇವರೆಲ್ಲ ಬಡವರು, ಅವ್ರಿಗೇನು ಕೆಲಸ ಇರಲಿಲ್ಲ, ಕೆಲಸ ಇರಲಿಲ್ಲ, ಅವಿದ್ಯಾವಂತರು, ಅವ್ರಿಗೆ ಗೊತ್ತಿಲ್ದಿರ ತಪ್ಪು ಮಾಡ್ತಾ ಇದ್ದಾರೆ ಅನ್ನೋ ಮಾತುಗಳನ್ನು ಕಾಂಗ್ರೆಸ್ ವಲಯದಲ್ಲಿ ನಾವು ಕೇಳ್ತಾ ಇದ್ದೀವಿ ನಿರಂತರವಾಗಿ. ಅವ್ರಿಗೆ ಎಜುಕೇಷನ್ ಲೆವೆಲ್ ಇಲ್ಲ, ಅದಕ್ಕೋಸ್ಕರ ತಪ್ಪು ಮಾಡ್ತಾ ಇದ್ದಾರೆ ಅಂದರೆ ಕ್ಷಮಿಸ್ಬಿಡಿ ಅನ್ನೋ ರೀತಿ. ಆದರೆ ಈಗ ಸಿಕ್ಕಾಕೊಂಡಿರೋರೆಲ್ಲರೂ ಕೂಡ ಡಾಕ್ಟರ್ಸು, ಇಂಜಿನಿಯರ್ಸು, ಈ ಥರದ ವ್ಯಕ್ತಿಗಳೇ ಸಿಕ್ಕಾಕೊಂಡಿರೋದು. ಅಂದರೆ ಇವರು ಯಾವ ರೀತಿ ಟೆಕ್ನಾಲಜಿಯನ್ನು ಬಳಕೆ ಮಾಡಬೇಕು ಮತ್ತು ಟೆರರಿಸ್ಟ್ ಆಕ್ಟಿವಿಟೀಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ಹೈಟೆಕ್ ಭಯೋತ್ಪಾದಕರು ಇವರಲ್ಲ, ಹೈಟೆಕ್ ಭಯೋತ್ಪಾದಕರು. ಇಂಥವರ ಬಗ್ಗೆನೂ ಕೂಡ ಇನ್ನು ಮುಂದೆ ಎಚ್ಚರಿಕೆ ಇರಬೇಕು ಅನ್ನೋದು ನಮ್ಮ ರಾಜ್ಯ ಸರ್ಕಾರನೂ ಕೂಡ ಗಮನ ಹರಿಸಬೇಕು. ವೋಟ್ಗಾಗಿ ಓಲೈಕೆ ಮಾಡುವಂಥ ಪ್ರವೃತ್ತಿ ಏನಿದೆ
ಅದು ಕರ್ನಾಟಕದಲ್ಲಿ ಜಾಸ್ತಿ ಆಗ್ತಾ ಇದೆ. ಅಲ್ಪಸಂಖ್ಯಾತರನ್ನ ಓಲೈಕೆ ಮಾಡುವಂಥದ್ದು, ಅವ್ರು ಓಟ್ ಹಾಕ್ತಾರೆ ಅನ್ನೋ ದೃಷ್ಟಿಯಿಂದ ಅವರಿಗೆಲ್ಲ ಫ್ರೀಡಮ್ ಬಿಡುವಂಥದ್ದು. ನೀವು ಹೊರಗಡೆ ಫ್ರೀಡಮ್ ಬಿಟ್ಟಿದ್ದೀರಾ. ಪೊಲೀಸ್ ಸ್ಟೇಷನ್, ಕರ್ನಾಟಕದ ಎಲ್ಲ ಪೊಲೀಸ್ ಸ್ಟೇಷನ್ಗಳಲ್ಲೂ ಫ್ರೀಡಮ್ ಇದೆ. ಅಲ್ಪಸಂಖ್ಯಾತರಿಗೆ ಒಂದು ಸ್ಪೆಷಲ್ ಕ್ಯಾಟಗರಿ ಇದೆ. ನೀವು ಯಾವುದೇ ಸ್ಟೇಷನ್ಗೆ ಹೋದ್ರೂ ಕಾಂಗ್ರೆಸ್ ಅದು ಬಂದಾಗ ಅವ್ರಿಗೊಂದು ಸ್ಪೆಷಲ್ ಗ್ರೇಡ್ ಇದೆ, ಸ್ಪೆಷಲ್ ಸ್ಟೇಟಸ್ ಕೊಡ್ತಾರೆ. ಅವ್ರ ಮೇಲೆ ಏನು ಕ್ರಮ ತೆಗೆದುಕೊಳ್ಬೇಡಿ, ಅವ್ರು ಬೆಂಕಿ ಹಚ್ಚಿದ್ರು, ಅವ್ರು ಏನೇ ಮಾಡಿದ್ರು ಕ್ರಮ ತೆಗೆದುಕೊಳ್ಬೇಡಿ, ನೋಡಿ ಕ್ರಮ ತೆಗೆದುಕೊಳ್ಳಿ ಅಂತ ಪೊಲೀಸವರು ಇದನ್ನು ಈಗ ಪರಪ್ನಗರಕ್ಕೂ ಎಕ್ಸ್ಟೆಂಡ್ ಮಾಡಿಬಿಟ್ಟಿದ್ದಾರೆ. ಅಷ್ಟೇ ಮಿಸ್ಟೇಕ್ ಆಗಿರೋದು ಅಷ್ಟೇ. ಲೋಕಲ್ ಪೊಲೀಸ್ ಸ್ಟೇಷನಲ್ಲಿ ಏನು ಅವ್ರಿಗೆ ಪ್ರಯಾರಿಟಿ ಇತ್ತು ಅದನ್ನು ಪರಪ್ನಗರ ಜೈಲ್ಗೂ ಎಕ್ಸ್ಟೆಂಡ್ ಮಾಡಿಬಿಟ್ಟಿದ್ದಾರೆ. ಇದೇ ಸಮಸ್ಯೆ ಆಗಿರೋದು. ನಿನ್ನೆ ಹೋಮ್ ಮಿನಿಸ್ಟರ್ ಹೇಳಿದ್ದಾರೆ, ಪತ್ರಿಕೆಯಲ್ಲಿ ಬಂದಿರೋದು, ದೇಶದ ಮುಂದೆ ನಮ್ಮ ರಾಜ್ಯದ ಅವಮಾನ ಮಾಡಿಬಿಟ್ರಿ ಅಂತ ಹೇಳಿದ್ದಾರೆ. ಅವಮಾನ ಮಾಡಿರೋದು ಪೊಲೀಸರಲ್ಲ, ಅವಮಾನ ಮಾಡಿರೋದು ಸರ್ಕಾರ. ನೀವು ನ್ಯಾಯವಾಗಿದ್ದಿದ್ರೆ, ನೀವು ಈ ಅಲ್ಪಸಂಖ್ಯಾತರನ್ನ ಓಲೈಕೆ ಮಾಡುವಂಥ ಪ್ರವೃತ್ತಿ ಬಿಟ್ಟಿದ್ರೆ ಈ ಮೊಬೈಲ್ಗಳು ಅವೆಲ್ಲ ಅವನ ಕೈಗೆ ಹೋಗ್ತಾನೆ ಇರಲಿಲ್ಲ. ನಿಮ್ಮ ತಪ್ಪಿಂದ ಇವತ್ತು ಆಗಿರೋ ಅಂಥ ಅನಾಹುತ. ಅದಕ್ಕೆ ನೀವು ರಾಜೀನಾಮೆ ಕೊಡಬೇಕು ಅನ್ನೋ ಆಗ್ರಹವನ್ನು ನಾವು ಮಾಡ್ತಾ ಇದ್ದೀವಿ. ಮುಖ್ಯಮಂತ್ರಿ ರಾಜೀನಾಮೆ ಕೊಡಬೇಕು ಅನ್ನೋ ಆಗ್ರಹವನ್ನು ನಾವು ಮಾಡ್ತಾ ಇದ್ದೀವಿ. ನೆನ್ನೆನೂ ಹೇಳಿದ್ರಿ, ಇವತ್ತು ಅದನ್ನೇ ಹೇಳ್ತಾ ಇದ್ದೀವಿ. ಇದರಲ್ಲಿ ನೇರವಾಗಿ ನಿಮ್ಮ ಫೇಲ್ಯೂರೇ ಇದರಲ್ಲಿ ನೇರವಾಗಿ ಅಡಗಿದೆ.